ಪಾಕಿಸ್ತಾನ ಸುಮ್ಮನೆ ಕೂರೋ ದೇಶ ಅಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಈ ದೇಶ ಏನಾದ್ರೂ ಒಂದು ಮಾಡ್ತಾ ಇರುತ್ತೆ. ಇದೀಗ ಪಾಕಿಸ್ತಾನ ಒಂದು ಡೀಲ್ ಮಾಡಿದೆ. ಆ ಡೀಲ್ ನಿಂದ ಭಾರತಕ್ಕೆ ಆಗಬಹುದಾದಂತಹ ಸಮಸ್ಯೆಗಳು ಏನು ಅಂತ ನೀವು ತಿಳ್ಕೊಳ್ಳೇಬೇಕು. ಬನ್ನಿ, ಅದೇನಂತ ನಾವು ಹೇಳ್ತೀವಿ. ಸೌದಿಯ ಕಿಂಗ್ ಮೊಹಮ್ಮದ್ ಬಿನ್ ಸಲ್ಮಾನ್ ಮತ್ತು ಇತ್ತೀಚೆಗೆ ಸೌದಿ ಅರೇಬಿಯಾಕ್ಕೆ ಭೇಟಿ ನೀಡಿರುವ ಪಾಕ್ ಪ್ರಧಾನಿ ಮೊಹಮ್ಮದ್ ಶೆಹಬಾಜ್ ಶರೀಫ್ ರಿಯಾದಲ್ಲಿ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಸೆಪ್ಟೆಂಬರ್ 9ರಂದು ಕತ್ತರ್ ರಾಜಧಾನಿಯ ದೋಹಾದ ಮೇಲೆ ಇಸ್ರೇಲ್ ಹಠಾತ್ ದಾಳಿ ನಡೆಸಿತ್ತು. ಇದಾದ ನಂತರ ಸೆಪ್ಟೆಂಬರ್ 15ರಂದು ದೋಹಾದಲ್ಲಿಯೇ ಅರಬ್ ಲೀಗ್ ಮತ್ತು ಇಸ್ಲಾಮಿಕ್ ಸಹಕಾರ ಸಂಸ್ಥೆಗಳ ಅಸಾಧಾರಣ ಜಂಟಿ ತುರ್ತು ಅಧಿವೇಶನ ನಡೆದಿತ್ತು. ಬಳಿಕ 2 ದಿನಗಳ ನಂತರ ಉಭಯ ರಾಷ್ಟ್ರಗಳ ನಡುವಿನ ಒಪ್ಪಂದ ಮಾಡಿಕೊಳ್ಳುವ ಆಲೋಚನೆಯನ್ನ ಮಾಡಲಾಗಿತ್ತು. ಈ ಡೀಲ್ ಏನಂತ ಹೇಳಿದ್ರೆ, ಪಾಕ್ ಅಥವಾ ಸೌದಿಯ ಮೇಲೆ ಯಾರಾದ್ರೂ ಒಂದು ದೇಶ ದಾಳಿ ಮಾಡಿದ್ರೆ ಅದನ್ನ 2 ದೇಶದ ಮೇಲೆ ಆದಂತಹ ದಾಳಿ ಅಂತ ಪರಿಗಣಿಸಲಾಗುತ್ತೆ. ನಂತರ ಇದನ್ನ ಪ್ರತಿಕ್ರಿಯೆಯನ್ನ ತೀರಿಸಿಕೊಳ್ಳಿಕ್ಕೆ ನಂತರ 2 ದೇಶಗಳು ಕೂಡ ಸೇರಿ ಒಂದು ದೇಶದ ಮೇಲೆ ದಾಳಿ ಮಾಡುತ್ತೆ. ಇದು ಈ ಒಂದು ಡೀಲ್ ನ ಒಪ್ಪಂದವಾಗಿದೆ. ಯಾರಾದ್ರೂ ಒಂದು ದೇಶದ ಮೇಲೆ ದಾಳಿ ಮಾಡಿದ್ರೆ 2 ರಾಷ್ಟ್ರಗಳು ಒಂದು ಗೂಡಿ ಪ್ರತಿಕ್ರಿಯೆ ಕೊಡುತ್ತವೆ ಅಂತ ಡೀಲ್ ಮಾಡ್ಕೊಂಡಿದ್ದಾರೆ. 2 ದೇಶಗಳು ತಮ್ಮ ಮಿಲಿಟರಿ ಸಹಕಾರ ಸಮರ್ಥನೆಯನ್ನ ಜೊತೆಯಾಗಿಸಿಕೊಂಡು ಯಾರಾದ್ರೂ ಪಾಕಿಸ್ತಾನ ಅಥವಾ ಸೌದಿ ಮೇಲೆ ದಾಳಿ ಮಾಡಿದ್ರೆ ಅದನ್ನ ಎದುರಿಸೋಕೆ ಪಾಕ್ ಮತ್ತು ಸೌದಿ ಜೊತೆಯಾಗಿರುತ್ತೆ ಎಂಬುದು ಈ ಡೀಲ್ ನ ಉದ್ದೇಶವಾಗಿದೆ. ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ನಡುವಿನ ಕಾರ್ಯತಂತ್ರದ ಪರಸ್ಪರ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕುವ ವರದಿಗಳ ಕುರಿತು ಮಾಧ್ಯಮದ ಪ್ರಶ್ನೆಗೆ ವಿದೇಶಾಂಗ ಸಚಿವಾಲಯದ ಎಂಇಎ ಅಧಿಕೃತ ವಕ್ತಾರ ರಣಧೀರ್ ಜೈಸ್ವಾಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬೆಳವಣಿಗೆಯ ಪರಿಣಾಮಗಳನ್ನ ಭಾರತವು ನಮ್ಮ ರಾಷ್ಟ್ರೀಯ ಭದ್ರತೆ ಮತ್ತು ಪ್ರಾದೇಶಿಕ ಮತ್ತು ಜಾಗತಿಕ ಸ್ಥಿರತೆಗೆ ಅಧ್ಯಯನ ಮಾಡುತ್ತದೆ ಎಂದು ಹೇಳಿದ್ದಾರೆ. ಹಾಗೆ ಭಾರತದ ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ರಕ್ಷಿಸಲು ಮತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ಸಮಗ್ರ ರಾಷ್ಟ್ರೀಯ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಬದ್ಧವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರರು ತಿಳಿಸಿದ್ದಾರೆ. ಭಾರತ ಇಂತಹ ಡೀಲ್ ಮಾಡೋಕೆ ಹೋಗೋದು ಡೌಟು. ಯಾಕಂದ್ರೆ ಭಾರತದ ಪವರ್ ಏನು ಅಂತ ಭಾರತೀಯರಿಗೆ ಮತ್ತು ಇತರ ದೇಶದವರಿಗೆ ಗೊತ್ತಿದೆ. ಅದಕ್ಕಾಗಿ ಉಳಿದ ದೇಶದವರು ಇಂತಹ ಡೀಲ್ ಅನ್ನ ಮಾಡ್ತಾರೆ. ಸರಿ, ಹಾಗಾದ್ರೆ ಮುಂದಿನ ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.